ಮದುವೆಯಾದ ಮೇಲೆ ವ್ಯಕ್ತಿಯ ಭವಿಷ್ಯವು ಹಾಗೂ ಅದೃಷ್ಟವು ಅವನ ಹೆಂಡತಿ ಮೇಲೆ ನಿಂತಿರುತ್ತದೆ. ಏಕೆಂದರೆ ಹೆಂಡತಿ ಮಾಡುವ ಕೆಲವು ತಪ್ಪುಗಳಿಂದ ತೀರಾ ಕೆಳಮಟ್ಟಕ್ಕೂ ಹೋಗಬಹುದು ಅಥವಾ ಹೆಂಡತಿ ಮಾಡುವ ಒಳ್ಳೆಯ ಕಾರ್ಯಗಳಿಂದ ಆತನಿಗೆ ಅದೃಷ್ಟವು ಪ್ರಾಪ್ತಿಯಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಹೇಳುತ್ತಾರೆ, ವಿವಾಹಿತ ಮಹಿಳೆಯರು ಕೆಲವು ತಪ್ಪುಗಳನ್ನು ಮಾಡಿದರೆ ಅದು ನೇರವಾಗಿ ಗಂಡನ ಭಾಗ್ಯ ಮತ್ತು ಆಯುಷ್ಯಕ್ಕೆ ಪರಿಣಾಮ ಬೀರುತ್ತದೆ ಎಂದು. ಇದು ಕೇವಲ ಮೂಢನಂಬಿಕೆ ಅಲ್ಲ, ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಅನುಭವಗಳಿಂದ ಬಂದಿರುವ ಎಚ್ಚರಿಕೆ. ಹಾಗಾದರೆ ವಿವಾಹಿತ ಮಹಿಳೆಯರು ಯಾವ ತಪ್ಪುಗಳನ್ನು ಮಾಡಬಾರದು? ಯಾವ ತಪ್ಪುಗಳು ಗಂಡನ ಜೀವನದಲ್ಲಿ ಕಷ್ಟಗಳನ್ನು ತರಬಹುದು? ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ವಿಡಿಯೋವನ್ನು ತಾಳ್ಮೆಯಿಂದ ಪೂರ್ತಿ ನೋಡಿ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿವಾಹಿತ ಮಹಿಳೆಯನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ. ಅವಳ ವರ್ತನೆ, ಅವಳ ಆಚರಣೆ, ಅವಳ ಶೀಲ ಇವೆಲ್ಲವೂ ಮನೆಯ ಶಾಂತಿ ಮತ್ತು ಗಂಡನ ಆಯುಷ್ಯಕ್ಕೆ ಸಂಬಂಧಿಸಿದೆ ಎಂದು ಹಿರಿಯರು ಹೇಳುತ್ತಾರೆ. ಕೆಲವು ತಪ್ಪುಗಳನ್ನು ಮಾಡಿದರೆ ಗಂಡನ ಜೀವನದಲ್ಲಿ ಕಷ್ಟ, ರೋಗ, ಅಪಾಯಗಳು ಹೆಚ್ಚಾಗುತ್ತವೆ ಎಂದು ಜ್ಯೋತಿಷ್ಯದಲ್ಲೂ ಹೇಳಲಾಗಿದೆ. 1. ಕೆಲವು ಮಹಿಳೆಯರು ಗಂಡನನ್ನು ಜನರ ಮುಂದೆ ಅವಮಾನ ಮಾಡುತ್ತಾರೆ. ಅವನ ಬಗ್ಗೆ ಕೆಟ್ಟ ಮಾತುಗಳನ್ನು ಹೇಳುತ್ತಾರೆ. ಇದರಿಂದ ಮನೆಯ ಪುಣ್ಯ ಕ್ಷೀಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹೀಗೆ ಮಾಡಿದರೆ ಗಂಡನ ಭಾಗ್ಯ ದುರ್ಬಲವಾಗುತ್ತದೆ. 2. ವಿವಾಹಿತ ಮಹಿಳೆಗೆ ಕುಂಕುಮ ತುಂಬಾ ಮಹತ್ವದ್ದು. ಅದು ಕೇವಲ ಅಲಂಕಾರ ಅಲ್ಲ, ಅದು ಸೌಭಾಗ್ಯದ ಸಂಕೇತ ಎಂದು ಹಿರಿಯರು ಹೇಳುತ್ತಾರೆ. ವಿವಾಹಿತ ಮಹಿಳೆಯರು ಪ್ರತಿದಿನ ಕುಂಕುಮವನ್ನು ಧರಿಸಿದರೆ ಅದು ಗಂಡನ ಆಯುಷ್ಯ ಮತ್ತು ಕುಟುಂಬದ ಭಾಗ್ಯಕ್ಕೆ ಶುಭವನ್ನು ತರುತ್ತದೆ. ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಜ್ಯೋತಿಷ್ಯದಲ್ಲಿ ಇದನ್ನು ಮಂಗಳ ದೋಷಕ್ಕೆ ಕಾರಣ ಎಂದು ಕೆಲವರು ಕೂಡ ನಂಬುತ್ತಾರೆ. 3. ಮಂಗಳಸೂತ್ರವು ಕೇವಲ ಒಂದು ಆಭರಣ ಅಲ್ಲ, ಅದು ಗಂಡನ ಆಯುಷ್ಯಕ್ಕೆ ಸಂಕೇತ ಎಂದು ಪರಿಗಣಿಸಲಾಗಿದೆ. ಮಂಗಳಸೂತ್ರವನ್ನು ಪದೇ ಪದೇ ತೆಗೆದುಹಾಕುವುದು, ನೆಲಕ್ಕೆ ಹಾಕುವುದು, ಅಸಡ್ಡೆಯಿಂದ ಇಡುವುದು ಇವುಗಳನ್ನು ಮಾಡಿದರೆ ಗಂಡನಿಗೆ ಆಯುಷ್ಯ ದೋಷ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 4. ಶುಕ್ರವಾರದ ದಿನ ಮನೆ ಸ್ವಚ್ಛತೆಯಿಂದ ಇರದಿರುವುದು, ದೀಪವನ್ನು ಹಚ್ಚದಿರುವುದು, ಲಕ್ಷ್ಮೀ ಪೂಜೆಯನ್ನ ಮಾಡದಿರುವುದು ಇವುಗಳಿಂದ ಮನೆಯ ಐಶ್ವರ್ಯ ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 5. ಹೆಂಗಸು ಮನೆಯ ಲಕ್ಷ್ಮಿ ಎಂದರೆ ಮನೆ ಸ್ವಚ್ಛವಾಗಿರಬೇಕು ಎಂದರ್ಥ. ಹಳೆಯವರು ಹೇಳುವ ಮಾತೇನೆಂದರೆ, ಅಶುದ್ಧ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಮನೆಯಲ್ಲಿ ಕಸ, ಅಸಮರ್ಪಕತೆ, ಆಲಸ್ಯ ಇವು ಇದ್ದರೆ ಅದು ನಿಧಾನವಾಗಿ ದಾರಿದ್ರ್ಯವನ್ನ ಆಹ್ವಾನಿಸುತ್ತದೆ. ಅದರಿಂದ ಮನೆಯ ವಾತಾವರಣವು ಕೂಡ ಹದಗೆಡುತ್ತದೆ. ಇನ್ನು ಹೆಂಗಸರು ಗಂಡನ ಶ್ರೇಯಸ್ಸಿಗಾಗಿ ಕೆಲವು ವ್ರತ, ಪೂಜೆ ಮಾಡುತ್ತಾರೆ. ಆದರೆ ಅದರ ಜೊತೆ ವಾರ ಒಪ್ಪತ್ತು ಮಾಡುವುದು, ಮನೆ ದೇವರ ವಾರ, ಗುರುವಾರಗಳಂದು ಮಾಂಸಾಹಾರ ಮುಟ್ಟದೇ ಇರುವುದು ಕೂಡ ಮನೆಗೆ ಏಳಿಗೆ ತರುತ್ತದೆ. ಹಾಗೂ ಗಂಡ ಕೂಡ ಶಾಂತ ಸ್ವಭಾವದವರಾಗಿ ಇರುತ್ತಾರೆ ಮತ್ತು ಆಯುಷ್ಯವಂತರಾಗಿರುತ್ತಾರೆ. ಮನೆಯಲ್ಲಿ ಎಂಥದ್ದೇ ಕಷ್ಟ, ನೋವು ಬಂದರೂ ಅದನ್ನು ಮೆಲುಕು ಹಾಕುತ್ತಾ ದುಃಖ ಪಡುತ್ತಾ ಹೆಂಗಸರು ಅಡುಗೆ ಮಾಡಬೇಡಿ. ಇದರಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಇರುವುದಿಲ್ಲ. ನಾವು ಏನು ತಿನ್ನುತ್ತೇವೆಯೋ ಅದೇ ಆಗುತ್ತೇವೆ. ದುಃಖದಿಂದ ಮಾಡಿದ ಅಡುಗೆ ದುಃಖವನ್ನು, ಅನಾರೋಗ್ಯವನ್ನೇ ಕೊಡುತ್ತದೆ. ಎಚ್ಚರ. ಈ ಎಲ್ಲಾ ವಿಷಯಗಳು ಹಿರಿಯರ ಅನುಭವ ಮತ್ತು ಸಂಪ್ರದಾಯದ ನಂಬಿಕೆಗಳು. ಇವುಗಳನ್ನು ಪಾಲಿಸಿದರೆ ಮನೆಯಲ್ಲಿ ಶಾಂತಿ, ದಾಂಪತ್ಯ ಜೀವನದಲ್ಲಿ ಸೌಭಾಗ್ಯ ಹೆಚ್ಚುತ್ತದೆ ಎಂದು ಹೇಳುತ್ತಾರೆ ನಮ್ಮ ಹಿರಿಯರು. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸಂಪ್ರದಾಯ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದೇವರು ನಿಮ್ಮ ಕುಟುಂಬಕ್ಕೆ ಸದಾ ಸೌಭಾಗ್ಯ ಕೊಡಲಿ.